ಆ ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ದೇನು ತಕರಾರಿಲ್ಲ. ಆದ್ರಿಂದ ಎಲ್ಲವೂ ಕೂಡ ಸಂವಿಧಾನದ ರೀತಿ ಇರಬೇಕಲ್ವಾ. ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಅವ್ರಿಗೆ ಟೋಪಿ ಹಾಕ್ಬಿಟ್ಟದೆ. ಈಗ ಪ್ರತಿಭಟನೆ ಮಾಡ್ತೀವಿ ಅಂತ ಇದಾರಲ್ಲ, ಅಫಿಡವಿಟ್ ಹಾಕ್ದವ್ರು ಯಾರು? ಕೋರ್ಟ್ ಮುಂದೆ, ಹೈಕೋರ್ಟ್ ಮುಂದೆ. ಹೈಕೋರ್ಟ್ ಮುಂದೆ ಅಫಿಡವಿಟ್ ಹಾಕ್ದವ್ರು ಯಾರ್ರೀ? 23/3/2023 ಅಫಿಡವಿಟ್ ಹಾಕಿದ್ದಾರೆ. ಯಾರು ಹಾಕಿದ್ರು? ಯಾರೇ ಹಾಕಿದ್ರು? ಆಗ ಯಾರು ಸ್ವಾಮೀಜಿ ಇದ್ದವರು ಅಲ್ವಾ? ಸ್ವಾಮೀಜಿ ಯಾರು? ಬಿಜೆಪಿ ಅವರಲ್ಲ, ಇದೇ ಸ್ವಾಮೀಜಿ ಅವರಲ್ಲಿ ಇದ್ರಲ್ಲ. ಆಮೇಲೆ 27/3/2023 ಒಂದು ಆರ್ಡರ್ಸ್ ಮಾಡಿದ್ದಾರೆ. ಅವರು 2A ಕೇಳಿದ್ರೆ 2D ಮಾಡಿದ್ದಾರೆ. ಇವರಿಗೆ 2C ಮತ್ತು 2D ಮಾಡಿದ್ದಾರೆ. 3B ನಲ್ಲಿ ಪಂಚಮಶಾಲಿಗಳಿದ್ದಾರೆ, ಲಿಂಗಾಯತರು ಸಬ್ಸೆಕ್ಟು ಪಂಚಮಶಾಲಿಗಳಿದ್ದಾರೆ. 3B ನಿಮಗೆ ಗೊತ್ತಾ ಎಷ್ಟು ಕೆಟಗರಿ ಇದಾವೆ ಅಂತ ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ? ಗೊತ್ತೇನ್ರಿ? ಗೊತ್ತಿಲ್ಲ, ಸುಮ್ಮನೆ ಬರೀತೀರಿ, ಕೇಳ್ತೀರಿ, ಪ್ರಶ್ನೆನೂ ಕೇಳ್ತೀರಿ, ಬರೀತ್ಲೂ ಇರ್ತೀರಿ. ದೇರ್ ಆರ್ 4 categories. Category 1, Category 2A, Category 2B, Category 3A, Category 3B. ಯಾರ್ಯಾರು ಬರ್ತಾರ ಗೊತ್ತಾ? 1A ನಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್, 1 ನಲ್ಲಿ Category 1 ನಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್, Category 2A ನಲ್ಲಿ ಮೋರ್ ಬ್ಯಾಕ್ವರ್ಡ್, Category 3A ನಲ್ಲಿ ಒಕ್ಕಲಿಗರು ಬರ್ತಾರೆ, ಒಕ್ಕಲಿಗಸು ಮತ್ತು ಬೇರೆ ಕಮ್ಯುನಿಟೀಸ್ ಬರ್ತಾರೆ. 3B ನಲ್ಲಿ ಲಿಂಗಾಯತರು ಮತ್ತು ಬೇರೆ ಲಿಂಗಾಯತರ ಸಬ್ಸೆಕ್ಟ್ಗಳು ಬರ್ತವೆ. ಸೊ ಇದು 2002ರಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಆಗಿರ್ತಕ್ಕಂಥದ್ದು ಇದು. ಮತ್ತೆ 2B ನಲ್ಲಿ ಮುಸ್ಲಿಮಾನರು ಬರ್ತಾರೆ. ಅದನ್ನು 92ರಲ್ಲೇ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಅದನ್ನು ಮಾಡಿದ್ರು. 92ರಲ್ಲಿ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಮಾಡಿದ್ರು. ಆಗ ಯಾಕೆ ಮಾಡಲಿಲ್ಲ? ಇವರು ಪ್ರಶ್ನೆ ಮಾಡಲಿಲ್ಲ. ಇವ್ರು ಏನ್ ಮಾಡಿದ್ರು ಅಂತಂದ್ರೆ, ಹಿಂದಿನ ಸರ್ಕಾರ ಮುಸಲ್ಮಾನರಿಗೆ 4% ಕೊಟ್ಟಿದ್ದದನ್ನ ರದ್ದು ಮಾಡಿಬಿಟ್ಟು 2% ಒಕ್ಕಲಿಗರಿಗೆ, 2% ಲಿಂಗ, 2A ಅಲ್ಲ 3A 2%, 3B 2% ಕೊಟ್ಬಿಟ್ರು. ಇದು ಕಾನ್ಸ್ಟಿಟ್ಯೂಷನ್ ಅಲ್ಲ? ಹೇಳಿಯಪ್ಪ, ನೀವೇ ಹೇಳಿ. ನಿಮ್ಗೆ ಗೊತ್ತಿದ್ರೆ, ಕಾನ್ಸ್ಟಿಟ್ಯೂಷನ್ ಗೊತ್ತಿದ್ರೆ ಹೇಳಿ. ಇದು ಮಾಡಿದವರು ಬಿಜೆಪಿ ಸರ್ಕಾರದವರು. ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಇವರು? ಯಾಕ್ರಿ ಪ್ರತಿಭಟನೆ ಮಾಡಲಿಲ್ಲ? ಈಗ ಅದೇ ಸರ್ಕಾರದವರು ಇವ್ರ ಜೊತೆ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಇವ್ರಿಗೆ ಸರ್ಕಾರ ಇರುವಾಗ ಕೊಡಕ್ಕಾಗಲ್ಲ ಅಂತ ಮಾಡಿದ್ರು. ಅದಾದ್ಮೇಲೆ ಇವರು ಒಬ್ಬ ರಸೂಲ್ ಅಂತಕ್ಕಂಥವ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಇದು ಮಾಡಿದ್ಮೇಲೆ ಕೆಟಗರಿ 2C 2D ಮಾಡಿದ್ಮೇಲೆ some Muslim gentleman has gone to the Supreme Court challenging the orders of the BJP government. ಅವರು ಅಲ್ಲಿ ಇವ್ರ ಪರ ಅಪಿಯರ್ ಆಗಿದ್ದಂತ ಲಾಯರು ಸಾಲಿಸಿಟರ್ ಜನರಲ್, ಅಡ್ವೊಕೇಟ್, ಇವ್ರ ಪರ ಅಪಿಯರ್ ಆಗಿದ್ದವರು. ಅವರು ನಾವು ಯಾವ ಕಾರಣಕ್ಕೂ ಬದಲಾವಣೆ ಮಾಡಲ್ಲ, ಹಿಂದೆ ಇದ್ದಂತೆ 2002ನೇ ಇಸ್ವಿನಲ್ಲಿ ಯಾವುದು ಇಶ್ಯೂ ಆಗಿತ್ತು ಅದನ್ನ ಬದಲಾವಣೆ ಮಾಡಲ್ಲ ಅಂತ ಅಡ್ಮಿಟ್ ಮಾಡ್ಕೊಂಡ್ರವ್ರು ಯಾರು? ಯಾರೇ? ಬಿಜೆಪಿ ಅವರು. ಮತ್ತೆ ಈಗ ಯಾಕೆ ಸಪೋರ್ಟ್ ಮಾಡ್ತಾವ್ರೆ? ಆ ಚಳವಳಿ ಮಾಡ್ದಿದ್ರು ಈಗ ಯಾಕೆ ಮಾಡ್ತಾವ್ರೆ?
ಹೇಳಿಯಪ್ಪ ನೀವೇ. ನಾವು ಹೇಳೋದು, ನಾನು 2 ಸಾರಿ ಮೀಟಿಂಗ್ ಮಾಡಿದ್ದೆ. ನಾನು ಏನು ಹೇಳಿದ್ದೀನಿ ಅಂತಂದ್ರೆ, ನೋಡಪ್ಪ, ನೀವು ಕಾನೂನು ಪ್ರಕಾರ ಇರೋದು, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇರ್ತಕ್ಕಂಥದ್ದು, ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮುಂದೆ ಹೋಗ್ಬೇಕು. ಅವರು ಸರ್ವೆ ಮಾಡಿ ಇವರು 2Aಗೆ ಬರ್ತಾರ ಇಲ್ವೋ ಅಂತ ಶಿಫಾರಸ್ ಮಾಡಬೇಕು. ಆ ಶಿಫಾರಸ್ ಬಂದ ಮೇಲೆ ನೋಡೋಣ, ನೀವು ಹೋಗಿ ಅಂತ ಹೇಳಿದೆ ನಾನು. ಅವ್ರು ಹೋಗ್ದೇನೆ ಚಳವಳಿ ಮಾಡ್ತೀವಿ ಅಂತಂದ್ರೆ ಇದು ಒಂದು. ಎರಡನೇದು, ಇವರು ಚಳವಳಿ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿ ಅಂತಂದೆ. ಟ್ರ್ಯಾಕ್ಟರ್ ಮೂಲಕ ಮಾಡ್ತೀವಿ ಅಂತಂದ್ರು, ಟ್ರ್ಯಾಕ್ಟರ್ ತಗೊಬಂದು ಚಳವಳಿ ಮಾಡ್ತೀವಿ ಅಂದ್ರು, ಟ್ರ್ಯಾಕ್ಟರ್ ಮೂಲಕ ಮಾಡೋಕ್ಕಾಗಲ್ಲ ಅಂತಂದ್ರು. ದೇ ವೆಂಟ್ ಟು ದಿ ಕೋರ್ಟ್. ಕೋರ್ಟ್ನವ್ರು ಏನು ಹೇಳಿದ್ರು, ಶಾಂತಿಯುತವಾಗಿ ಮಾಡಿ ಅಂತ ಹೇಳಿದ್ರು. ಸಾರ್ವಜನಿಕರಿಗೆ ತೊಂದರೆ ಕೊಡದೇ ರೀತಿಯಲ್ಲಿ ಶಾಂತಿಯುತ ಮಾಡಿ ಅಂತ ಹೇಳಿದ್ರು. ಇವರು ಶಾಂತಿಯುತವಾಗಿ ಮಾಡೋದ್ರ ಬದಲು ಇವರು ಕಾನೂನನ್ನು ಕೈ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ನಾನು 3 ಜನ ಮಿನಿಸ್ಟ್ರಿಗಳನ್ನ ಕಳಿಸ್ಕೊಟ್ಟೆ. 3 ಜನ: ಮಹದೇವಪ್ಪ ಸೀನಿಯರ್ ಮಿನಿಸ್ಟರ್, ವೆಂಕಟೇಶ್, ಕೆ ವೆಂಕಟೇಶ್, ಆಮೇಲೆ ಸುಧಾಕರ. ಹೈಯರ್ ಎಜುಕೇಶನ್ ಮಿನಿಸ್ಟರ್ ಸುಧಾಕರ, ವೆಂಕಟೇಶ್, ಮಹದೇವಪ್ಪ, 3 ಜನ ಕಳಿಸ್ಬಿಟ್ಟೆ. ಅವರು ಕರೆದಿದ್ದಾರೆ, ಹೋಗಿ ನೀವು ಒಂದು 10-15 ಜನ ಬರ್ರಿ,